ರೀ ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನೆಗದು ಬಿತ್ತು. ಸತ್ಯ ಹೇಳೋದಕ್ಕೆ ನಾಲ್ಗೆ ಯಾಕೆ ಬಿಗಿ ಹಿಡಿಬೇಕು? ಏನು ಸ್ವಾಮಿ, ಇದು ಯಾವುದೂ ಗೊತ್ತಿಲ್ಲದೆ ಸಂಬಂಧ ಬೆಳೆಸೋಕೆ ಬಂದ್ರಾ? ನಮಗೆ ನೀವು ಏನು ಹೇಳ್ತಿದ್ದೀರಿ ಅಂತ ಒಂದು ಅರ್ಥವಾಗ್ತಿಲ್ಲ. ಅಂದರೆ ನಿಮಗೆ ಏನೋ ವಿಷಯ ಹೇಳದೆ ಕದ್ದು ಮುಚ್ಚಿ ಮದುವೆ ಮಾಡೋಕೆ ಹೊರಟಿದ್ದಾರೆ ಅಂತಾಯಿತು. ನಾನು ಬರದೇ ಇದ್ದಿದ್ರೆ ಎಂಥ ಅನಾಹುತ ಆಗ್ಬಿಡೋದು ನೋಡಿ. ರೀ ಬಾಯಿಗೆ ಬಂದಾಗ ಮಾತಾಡಿದ್ರೆ ವಯಸ್ಸಾದವರು ಅಂತಾನೂ ನೋಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ. ನಿನ್ನ ಪಬ್ಬಲ್ಲಿ ಎಣ್ಣೆ ಹಾಕೋಷ್ಟು ಸುಲಭ ಅಂತ ಅಂದ್ಕೊಂಡ್ಯಾ ನನ್ನ ಒದ್ದು ಒಳಗೆ ಹಾಕ್ಸೋದು? ಆ ಪೊಲೀಸರನ್ನು ಕರೆಸಿ ನನ್ನ ಒಂದು ಕೂದಲು ಮುಟ್ಟೋದಕ್ಕೆ ಹೇಳು, ನೋಡ್ಕೋತೀನಿ. ರೀ ನಿಮ್ಮ ಬೆದರಿಕೆಗೆಲ್ಲ ಬಗ್ಗೋನಲ್ಲ ನಾನು. ವಾಚ್ಮ್ಯಾನ್ ವಾಚ್ಮ್ಯಾನ್ ಇವನು ಹೊರಗಡೆ ಹಾಕು. ನೆಗದು ಬಿತ್ತು. ಅವನು ನನ್ನನ್ನು ಮುಟ್ಟಲಿ. ವಯಸ್ಸಾದವ್ರ ಮೇಲೆ ಹಲ್ಲೆ ಮಾಡ್ದ ಅಂತ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನನ್ನು ಒದ್ದು ಒಳಗೆ ಹಾಕಿಸ್ತೀನಿ. ನಾನು ಇವ್ರ ಹತ್ರ ಮಾತಾಡಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲ. ನೀನು ಜಪ್ಪಯ್ಯ ಅಂತಂದ್ರು ನಾನು ಇವ್ರಗಳ ಹತ್ರ ಸತ್ಯ ಹೇಳೇ ಹೇಳ್ತೀನಿ. ನೋಡಿ, ನೀವು ಯಾರಂತ ನನಗೆ ಗೊತ್ತಿಲ್ಲ. ಇದು ಇಬ್ಬರು ಲೈಫ್ ವಿಷಯ. ಪ್ಲೀಸ್ ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳಿ. ಈ ಹುಡುಗಿ ಒಬ್ಬ ಹುಡುಗನನ್ನ ಮನಸಾರೆ ಪ್ರೀತಿಸ್ತಾ ಇದ್ಲು. ಮದುವೆನೂ ಫಿಕ್ಸ್ ಆಗಿತ್ತು. ಆದರೆ ಮದುವೆ ದಿವಸನೇ ಹುಡುಗನ ತಂದೆ ಅನಿವಾರ್ಯ ಕಾರಣಗಳಿಂದ ನನ್ನ ಸೊಸೆನ ಮದುವೆ ಆಗಬೇಕಾಗ ಬಂತು. ಅದೇ ಸಿಟ್ಟಿಗೆ ಈತ ತನ್ನ ಮಗಳ ಮದುವೆನ ಕ್ಯಾನ್ಸಲ್ ಮಾಡ್ದ. ಹೌದೇನ್ರಿ? ಈ ಹುಡುಗಿ ಇನ್ನೊಬ್ಬ ಹುಡುಗನ ಇಷ್ಟಪಟ್ಟಿದ್ಲ? ರೀ ಇದೆಲ್ಲ ಹಳೆ ಕತೆ. ಆ ಹುಡುಗನೇ ನನ್ನ ಮಗಳ ಹಿಂದ್ಗಡೆ ಬಿದ್ದಿದ್ದ. ನನ್ನ ಮಗಳು ಅವ್ನು ನೋಡ್ತಾನೂ ಇರಲಿಲ್ಲ. ಅವಳ ಮನಸ್ಸಿನಲ್ಲಿ ಯಾರೂ ಇಲ್ಲ. ಅದನ್ನ ನೀನು ಹೇಳೋದಲ್ಲ, ನಿನ್ನ ಮಗಳೇ ಹೇಳಬೇಕು. ಏನಮ್ಮ, ಈಗ ನೀನು ಮಾತಾಡು. ಏನಮ್ಮ, ಇವ್ರು ಹೇಳ್ತಿರೋದು ನಿಜನಾ? ನೀನು ಆ ಹುಡುಗನ್ನ ಇಷ್ಟಪಡ್ತಾ ಇದೀಯಾ? ಸದ್ಯ ಮದುವೆಗೆ ಮುಂಚೆನೇ ಈ ವಿಷಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ನಡೀರಿ ಡ್ಯಾಡಿ, ಇವ್ರ ಸಾವಾಸನೆ ಸಾಕು. ರೀ ಒಂದು ನಿಮಿಷ ನಿಂತ್ಕೊಳ್ಳಿ. ನನ್ನ ಮನೆಗೆ ಬಂದು ನನ್ನ ಮಗಳ ಸಂಬಂಧ ಮುರಿತ್ಯ, ನೀನ್ ಸುಮ್ಮನೆ ಉಳಿಸಲ್ಲ. ರಾತ್ರಿಯಿಂದನೂ ಸ್ವಿಚ್ ಆಫೇ ಬರ್ತಾ ಇದೆ. ನಿನ್ನೆ ನಾನು ಅಲ್ಲಿಗೆ ಹೋಗಿ ಬಂದಮೇಲೆ ಏನಾದರೂ ಆಗೋಯ್ತಾ? ಹಾಗೆಲ್ಲ ಅನ್ಕೋಬೇಡಿ ಅಮ್ಮ. ಒಂದು ಕೆಲಸ ಮಾಡೋಣ. ಪೂರ್ಣಿ, ನಿನ್ನ ಹತ್ರ
ದೀಪಿಕಾ ನಂಬರ್ ಇರಬೇಕಲ್ವಾ, ಅವಳಿಗೆ ಫೋನ್ ಮಾಡು. ಅವಳ ನಂಬರು ಸ್ವಿಚ್ ಆಫ್ ಬರ್ತಿದೆ ಮಾವ. ಏನಾಗಿರ್ಬೋದು ಮಾವ? ಆ ಜನಾರ್ದನ ನಂಬೋದು ಕಷ್ಟ ಪೂರ್ಣಿ. ಅವನ ಹಠ ಸಾಧಿಸೋದಕ್ಕೆ ಏನು ಬೇಕಾದರೂ ಮಾಡಿರ್ಬೋದು. ಏನ್ ಬೇಕಾದ್ರು ಅಂದ್ರೆ? ಗೊತ್ತಿಲ್ಲ ಪೂರ್ಣಿ. ನಮಗೆ ಪಾಠ ಕಲಿಸ್ಬೇಕು ಅಂತ ಮಗಳಿಗೆ ರಾತ್ರೋರಾತ್ರಿ ಗಣ್ಣು ನೋಡಿ ಮದುವೆ ಮಾಡಿಸಿದ್ರು ಮಾಡಿಸೋನೆ ಅವನು. ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಹೀಗೆ ಮಾಡ್ತೀರಾ ಅಂತ. ದೀಪಿಕಾ ನನಗೆ ಪರ್ಮನೆಂಟ್ ಆಗಿ ಸಿಗದಿರೋ ಹಾಗೆ ಮಾಡಿದ್ರಲ್ಲ, ಇವಾಗ ನಿಮಗೆ ತೃಪ್ತಿ ಆಯ್ತಲ್ವಾ? ಅಭಿ, ಹಾಗೆಲ್ಲ ಹೇಳಿ ಸಾಕು ಸಾಕು ಮಾಡಿ ನಿಮ್ಮ ನಾಟಕನ. ನೀವಿವಾಗ ಏನು ಹೇಳ್ತಾ ಇದ್ರಿ ಅಂತ ನಾನು ಕೇಳಿಸ್ಕೊಂಡೆ. ದೀಪಿಕಾನ ಬೇರೆಯವ್ರ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ ಅಂತ ತಾನೇ ನೀವು ಹೇಳ್ತಾ ಇದ್ದಿದ್ದು. ಹಾಗೆ ಮಾಡಿಬಿಟ್ರೆ ಅಂತ ಹೇಳ್ತಿದ್ದೆ ಅಷ್ಟೇ. ಹೌದು, ಅದೇ ಸತ್ಯ ತಾನೆ. ಈಗ ಇವ್ರು ಅವ್ರ ಮನೆಗೆ ಹೋಗಿ ಮಾಡಿರೋ ಕೆಲ್ಸಕ್ಕೆ ಪಪ್ಪ ಅದೇ ಕೆಲಸ ಮಾಡ್ತಾರೆ. ಮುಗೀತು, ನನ್ನ ಲೈಫೇ ಮುಗೀತು. ಇನ್ ಯಾವ ಖುಷಿಗೆ ನಾನು ಇಲ್ಲಿರ್ಬೇಕು? ನನಗೆ ನಿಮ್ ಯಾರ ಸಹವಾಸನೂ ಬೇಕಾಗಿಲ್ಲ. ನಾನು ಒಂಟಿಯಾಗಿರ್ಬೇಕು ಅಷ್ಟೇ. ಅಭಿ ಏನ್ ಹೇಳ್ತಿದ್ಯಾ? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅದಕ್ಕೆ ನನಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ಅಭಿ, ಹೊಡಿಯೋ ಹೊಡಿ. ಆಗಲ್ಲ ಅಲ್ಲ, ಆಗಲ್ಲ. ದತ್ತನ ಗುಂಡಿಗೆಗೆ ಗುಂಡು ಹಾಕೋದಕ್ಕೂ ಗುಂಡಿಗೆ ಬೇಕು ಕಣೋ, ಗುಂಡಿಗೆ ಬೇಕು. ಅದು ನಿನ್ನ ಹತ್ರ ಇಲ್ಲ. ಆ ಆಟ ಎಲ್ಲ ಈ ದತ್ತನ ಹತ್ರ ಇಟ್ಕೋಬೇಡ. ನೀವು ತುಂಬ ತಪ್ಪು ಮಾಡ್ತಿದ್ದೀರಾ. ತಪ್ಪು ಮಾಡ್ತಾ ಇರೋನು ನೀನು. ಹುಡುಗರು ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಅವರಿಬ್ಬರಿಗೆ ಮದುವೆ ಮಾಡಿ ನೀನು ದೊಡ್ಡವನಾಗು. ಅದು ಬಿಟ್ಟು ನಿನ್ನ ಹಠಕ್ಕೆ, ನಿನ್ನ ಅಹಂಕಾರಕ್ಕೆ ಅವ್ರ ಭವಿಷ್ಯನ ಹಾಳು ಮಾಡಬೇಡ. ನಾನು ಸತ್ರು ಈ ಮದುವೆ ಆಗಲ್ಲ. ನನ್ನ ಮಗಳ ಮದುವೆ ದಿನ ಮದುವೆ ಮಾಡ್ಕೊಂಡ್ಬಂದವ್ರ ಮನೆಗೆ ನನ್ನ ಮಗಳನ್ನ ನಾನು ಕೊಡಲ್ಲ. ಆಯ್ತು, ಕೊಡಬೇಡ. ಆದರೆ ನಿನ್ನ ಮಗಳ ಇಷ್ಟಕ್ಕೆ ವಿರುದ್ಧವಾಗಿ ಯಾತಕ್ಕೆ ಮದುವೆ ಮಾಡ್ತಾ ಇದ್ದೀಯಾ? ಅವಳು ಪಾಡಿಗೆ ಅವಳು ಬಿಟ್ಬಿಡು, ಅವಳು ಇದ್ಕೋತಾಳೆ. ಇಷ್ಟು ವಯಸ್ಸಾಗಿದೆ, ಇದು ಗೊತ್ತಾಗಲ್ವಾ? ನನ್ನ ಮಗಳನ್ನ ನಾನು ಒಂಟಿಯಾಗಿ ಬಿಟ್ರೆ ನಮ್ಮ ನಂತರ ಅವಳ ಕತೆ ಏನು? ಅವಳು ನೋಡ್ಕೊಳಕ್ ಒಬ್ಬ ಬೇಡವಾ? ಅರೆ, ಯಾತಕ್ಕೆ ಬೇಕು? ಒಂಟಿಯಾಗೆ ಇರ್ತಾಳೆ ಬಿಡು. ಒಂಟಿಯಾಗಿರೋ ಸುಲಭ ಅಲ್ಲ. ಅದಕ್ಕೆ ನನ್ನ ಮಗಳನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತಿದ್ದೀನಿ. ಇವನಲ್ಲ ಅಂದ್ರೆ ಇನ್ನೊಬ್ಬ. ಒಟ್ನಲ್ಲಿ ಮದುವೆ ಮಾಡೇ ಮಾಡಿಸ್ತೀನಿ. ನಿನ್ನ ಮಗಳಿಗಾದರೆ ಒಂಟಿಯಾಗಿರ್ತಾಳೆ, ಅವಳಿಗೆ ಮದುವೆ ಮಾಡಿಸ್ಬಿಡ್ಬೇಕು ಅಂತ ನಿನ್ನ ಮನಸ್ಸು ಒದ್ದಾಡುತ್ತೆ. ಆದರೆ ಅದೇ ನನ್ನ ಸೊಸೆ ಒಂಟಿಯಾಗಿರ್ತಾಳೆ, ನನ್ನ ಆತ್ಮೀಯ ಮಾಧವ ಒಂಟಿಯಾಗಿರ್ತಾನೆ ಅಂತ ಅವರಿಬ್ಬರ ಮದುವೆ ಮಾಡಿಸೋದಕ್ಕೆ ಹೋದರೆ ಅದು ಯಾಕೆ ನಿನ್ನ ಕಣ್ಣಿಗೆ ಅದು ತಪ್ಪು ಅಂತ ಅನ್ನಿಸ್ತು? ರೀ, ಯಾವುದನ್ನೋ ಯಾತಕ್ಕೋ ಕಂಪೇರ್ ಮಾಡಬೇಡಿ. ಎಲ್ಲದಕ್ಕೂ ವಯಸ್ಸು ಅಂತ ಒಂದು ಇರುತ್ತೆ. ಇಂಥ ವಯಸ್ಸಲ್ಲೇ ಮದುವೆ ಆಗಬೇಕು, ಇಂಥ ವಯಸ್ಸಲ್ಲೇ ಮಕ್ಕಳಾಗಬೇಕು ಅಂತ ಅದಕ್ಕೆ ಅದನ್ನು ಮಾಡಿರೋದು. ಯಾರು ಮಾಡಿದ್ದು? ನಾವೇ ತಾನೆ.
ಅನಿವಾರ್ಯ ಅಂತ ಬಂದಾಗ ಆ ನಮ್ಮ ನಂಬಿಕೆನ ಸಂಪ್ರದಾಯನ ಒಂದು ಸ್ವಲ್ಪ ಬದಲಾಯಿಸ್ಕೊಂಡ್ರೆ ತಪ್ಪೇನೂ ಇಲ್ವಲ್ಲ. ನಿಮ್ಮ ಲೆಕ್ಚರ್ಗೆ ನಂಗೆ ಟೈಮ್ ಇಲ್ಲ. ನೀವು ಭಾಳ ದೊಡ್ಡ ತಪ್ಪು ಮಾಡಿದ್ದೀರಾ. ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಛೇ, ಹೇಳಿದ್ದನ್ನೇ ಹೇಳ್ತಾ ಇದ್ದೀಯಲ್ಲೋ. ಯಾವ ತಂದೆ ತನ್ನ ಮಗಳ ಕಣ್ಣೀರು ಹಾಕೋದನ್ನ ನೋಡಿ ತನ್ನ ಹಠಾನ ಮರೆಯೋದಿಲ್ವೋ ಅವನು ಮನುಷ್ಯನೇ ಅಲ್ಲ ಕಣೋ. ಅದಕ್ಕೆ ನಾನು ನಿನಗೆ ಜರಾಸಂಧ ಅಂತ ಹೆಸರಿಟ್ಟಿರೋದು. ರೀ, ಮಾತು ಹದ್ದು ಮೀರ್ತಿದೆ. ಹದ್ದು ಮೀರೋರ ಹತ್ರ ಹದ್ದು ಮೀರೇ ಮಾತಾಡಬೇಕು. ಅದನ್ನ ಭಗವಂತ ಕೂಡ ಕ್ಷಮಿಸ್ಬಿಡ್ತಾನಂತೆ. ನಿನಗೊಂದು ಕಥೆ ಗೊತ್ತಿದೆಯೇನೋ? ಜರಾಸಂಧ ಅಂತ ಒಬ್ಬ ರಾಕ್ಷಸ ಇದ್ದ. ಅವನನ್ನು ಸೀಳಿ 2 ತುಂಡು ಮಾಡಿದ್ರೂ ಕೂಡ ಆ 2 ತುಂಡುಗಳು ಮತ್ತೆ ಒಟ್ಟಿಗೆ ಸೇರಿ ಅವನು ಜೀವ ಪಡೀತಾ ಇದ್ನಂತೆ. ಅದಕ್ಕೆ ಅವನಿಗೆ ಜರಾಸಂಧ ಅಂತ ಹೆಸರಿಟ್ಟಿದ್ದಿತ್ತು. ನೀನು ಹಾಗೇನೆ. ನೀನು ನಿನ್ನ ತಪ್ಪುಗಳನ್ನು ತಿದ್ದುಕೋತೀಯ, ಕಲಿತೀಯ ಅಂತ ಅಂದ್ಕೊಂಡಿದ್ರೆ ನಿಂದು ಕಲಿಯೋ ಸ್ವಭಾವನೇ ಅಲ್ಲ. ಬಿಡು. ನೀನು ಸಹ ಹಾಗೇನೆ. ಒಂದೊಂದು ಸಲ ತಪ್ಪು ಮಾಡಿದಾಗಲೂ ಬುದ್ಧಿ ಕಲಿಬಹುದು ಅಂತ ಅಂದ್ಕೊಂಡ್ರೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀಯ. ನೀನು ಈ ರಾಕ್ಷಸತ್ವ ಬಿಟ್ಟರೆ ನಿನಗೂ ಒಳ್ಳೆಯದು, ನಿನ್ನ ಮನೆಯವ್ರಿಗೂ ಒಳ್ಳೆಯದು. ಸ್ವಲ್ಪ ನೀರು ತಂದು ಕೊಡಿತಾ ಇದೆ. ಚಾಡಿ ಗಂಟಲು ಕಟ್ಟು ಹೋಗಿದೆ ಅವರಿಗೆ. ಯೋಚನೆ ಮಾಡಬೇಡ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ. ನಿನ್ನ ಹಣೆಯಲ್ಲಿ ಅಭಿನೇ ಬರೆದಿದ್ರೆ ಈ ಜರಾಸಂಧ ಅಲ್ಲ, ಪುರಾಣದ ಜರಾಸಂಧ ಬಂದರೂ ಕೂಡ ತಪ್ಪಿಸೋಕ್ಕಾಗಲ್ಲ. ಅಭಿ ನಿಂತ್ಕೋ. ಅಭಿ, ದೀಪಿಕನ್ ಜೊತೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಒಂದು ಪ್ರಯತ್ನ ಸೋಲ್ತು ಅಂತ ನೀನು ಹೀಗೆ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಹೇಗೆ? ಅವತ್ತು ನಾನು ಮನೆ ಬಿಟ್ಟು ಹೊರಟಾಗ ದೀಪಿಕಾ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಉಳಿಸ್ಕೊಂಡ್ರಿ. ಈಗ ನೀವೇ ಹೋಗಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡ್ ಬಂದಿದ್ದೀರಲ್ಲ. ನೀವು ಅವ್ರ ಮನೆಗೆ ಹೋಗಿಲ್ಲ ಅಂದಿದ್ರೆ ಅಪ್ಪ ಮನ್ಸು ಬದಲಾಯಿಸ್ಕೊಂಡು ಹೇಗೋ ನನಗೋ ದೀಪಿಕಾಗೂ ಮದುವೆ ಮಾಡಿಸ್ತಿದ್ರು. ಈಗ ಆಧಾರನೂ ಮುಚ್ಚೋಯ್ತಲ್ಲ. ಇಷ್ಟಾದ್ಮೇಲೆ ನಾನು ಯಾರಿಗೋಸ್ಕರ ಇರಲಿ? ನನಗೆ ಒಂಟಿಯಾಗಿರೋದೇ ಖುಷಿ ಅನ್ನಿಸ್ತಾ ಇದೆ. ಈ ಮನೆ ಮಗ ನೀನು, ಮದುವೆ ಆಗಿ ಖುಷಿಯಾಗಿರ್ಬೇಕು. ಅಂಥದ್ರಲ್ಲಿ ಒಂಟಿಯಾಗಿರ್ತೀನಿ ಅಂತ ಯಾಕೆ ಹೇಳ್ತೀಯ? ದಯವಿಟ್ಟು ನನಗೆ 4 ದಿನ ಸಮಯ ಕೊಡು. ಏನು ಮಾಡ್ತೀರಾ 4 ದಿನದಲ್ಲಿ? ದೀಪಿಕಾ ಅಪ್ಪನ ಮನ್ಸು ಬದಲಾಯಿಸಿ ಮದುವೆಗೆ ಒಪ್ಪಿಸ್ತೀರಾ? ನಮ್ಮಿಬ್ರು ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಿಸ್ತೀರಾ ಅಥವಾ ದೀಪಿಕಾನ ದುಬೈಯಿಂದ ಕರ್ಕೊಂಡ್ಬರ್ತೀರಾ? ಎಲ್ಲಾನು ಮಾಡ್ತೀನಿ. ನಿಮ್ಗೇನ ನೋವಂದ್ರೆ ಜೋಕ್ ಅಲ್ವಾ? ಎಲ್ಲ ಮಾಡ್ತಾರಂತೆ. ನೀವೀಗ ಮಾಡಿರೋದೇ ಸಾಕಾಗಿದೆ. ಹಾಗೆ ಹೇಳಿದ್ರೆ ಹೇಗಪ್ಪ? ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ಉಳಿಸ್ಕೋತೀನಿ. ಹಾಗೇನಾದರೂ ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ.
ತುಳಸಿಯವರೇ ಏನು ಹೇಳ್ತಾ ಇದ್ದೀರಾ? ಹೌದಮ್ಮ, ಈ ಥರ ಎಲ್ಲ ಮಾತು ಕೊಡಬೇಡಿ. ನಿಮಗೆ ಆ ಜನಾರ್ದನ್ ಸ್ವಭಾವ ಗೊತ್ತಲ್ವಾ? ಅವ್ರು ಅಷ್ಟೊಂದು ಕಾನ್ಫಿಡೆನ್ಸಲ್ಲಿ ಇದ್ದಾರಲ್ಲ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ನನಗಿದು ಓಕೆ. ಬೇಡ ಅಭಿ, ಎಲ್ಲರೂ ನಿಮ್ಮ ಮದುವೆ ಪ್ರಯತ್ನನೇ ಮಾಡ್ತಿದ್ದೀವಲ್ವಾ? ಈ ವಿಷಯನ ಇಟ್ಕೊಂಡು ಅಮ್ಮನ ಸಿಕ್ಕಾಕ್ಸ್ಬೇಡ ಪ್ಲೀಸ್. ಅವರಾಗವ್ರೇ ಹೇಳ ಸಿಕ್ಕಾಕೊಂಡಿದ್ದು. ಇನ್ನು 4 ದಿನ ತಾನೆ, ನಾನು ಕಾಯ್ತೀನಿ, ನೋಡೇ ಬರೋಣ. ಈ ಮನೆಗೆ ದೀಪಿಕಾ ಬರೋದು ಫಿಕ್ಸ್ ಆಗುತ್ತಾ ಅಥವಾ ಇವರಲ್ಲಿಂದ ಹೋಗೋದು ಫಿಕ್ಸ್ ಆಗುತ್ತಾ ಅಂತ. ತುಳಸಿಯವರೇ, ಇನ್ನು 4 ದಿನದಲ್ಲಿ ಅವನು ಒಪ್ಪುವಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ರಿ. ಆದರೆ ಜನಾರ್ದನ್ ಬಗ್ಗೆ ನಿಮಗೆ ಗೊತ್ತಲ್ಲ, ಅವನನ್ನು ಒಪ್ಸೋದು ಅಷ್ಟು ಸುಲಭ ಅಲ್ಲ. ಹೌದಮ್ಮ, ಅಭಿನ ಬೇರೆ ಏನಾದರೂ ಹೇಳಿ ತಡಿಬೋದಿತ್ತು. ನೀವು ಹಾಗೆ ಮಾತು ಕೊಟ್ಟು ನೀವೇ ತೊಂದರೆ ಮಾಡ್ಕೋತೀರಾ ಅನಿಸ್ತಿದೆ. ಪೂರ್ಣಿ, ನಮ್ಮ ಉದ್ದೇಶ ಒಳ್ಳೇದು ಅಂದಮೇಲೆ ದೇವ್ರು ಹೇಗೋ ಒಂದು ದಾರಿ ತೋರಿಸ್ತಾನೆ. ಇನ್ನು 4 ದಿನ ಸಮಯ ಇದೆ. 4 ದಿನದಲ್ಲಿ ಏನು ಬೇಕಾದರೂ ಆಗ್ಬೋದು. ದೀಪಿಕಾ ಹೊರದೇಶದಿಂದ ಬಂದಿದ್ರೆ ಅವಳನ್ನ ಮಾತಾಡಿಸ್ಬೋದಾಗಿತ್ತು. ಅವಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಈಗ ನಮಗಿರೋ ಒಂದೇ ಭರವಸೆ ಅಂದರೆ ಅವಳು. ಮಾವ, ಆಗ್ಲೇ ಯಾವುದೋ ಪಂಚಾಯಿತಿ ಇದೆ ಅಂದ್ರಿ, ಮುಗ್ದೋಯ್ತಾ? ಒಂದು ಒಳ್ಳೆ ಪಂಚಾಯಿತಿನೇ ಮಾಡಿ ಬಂದಿದ್ದೀನಿ ನಿನ್ನ ವಿಷಯಕ್ಕೇನೆ. ನನ್ನ ವಿಷಯಕ್ಕ? ನೀನು ಆಗಲೇ ಫೋನ್ ಮಾಡಿ ಬೇಜಾರು ಮಾಡ್ಕೊಂಡಿಯಲ್ಲ, ತಕ್ಷಣ ಆ ಜರಾಸಂಧನ್ ಮನೆಗೆ ಹೋಗಿದ್ದೆ. ಯಾರ ಮಾವ ಅದು? ಓ, ಅದೇ ತುಳಸಿ, ಆ ಎಣ್ಣೆದವರೇ ಸೊಪ್ಪು ಓನರು. ಗೊತ್ತಾಗ್ಲಿಲ್ವಾ? ಜನಾರ್ದನ. ಜನಾರ್ದನ್ ಮನೆಗೆ ನೀವು ಹೋಗಿದ್ರಾ? ಅಮ್ಮ, ಸ್ಪೀಕರ್ ಆನ್ ಮಾಡಿ. ಆ ದುರಹಂಕಾರದವನಿಗೆ ಚೆನ್ನಾಗಿ ಬೆಂಡೆತ್ತು ಬಂದಿದ್ದೀನಿ. ಅಯ್ಯೋ ಮಾವ, ನೀವ್ಯಾಕೆ ಹೋಗೋಕೆ ಹೋದ್ರಿ? ಮೊದಲೇ ಜನಾರ್ದನ್ ಅವ್ರ ಕೋಪದಲ್ಲಿದ್ರು. ನಿಮಗೂ ಬೇಜಾರಾಗಿ ಹೋಗಿ ಏನಾದರೂ ಮಾತಾಡಿರ್ತಾರೆ. ನೀವೇನು ಅನ್ಕೋಬೇಡಿ ಮಾವ. ನೆಗದು ಬಿತ್ತು. ಜನಾರ್ದನ ಅಲ್ಲ, ಅವ್ರ ಅಪ್ಪ ಬಂದರೂ ನನ್ನ ಒಂದು ಕೂದಲು ಕೊಂಗ್ಸೋಕ್ಕಾಗೋದಿಲ್ಲ. ಇನ್ನು ನಾನು ಅವನ ಮಾತಿಗೆ ನೊಂದ್ಕೊಂಡು ಬಿಡ್ತೀನ? ಅಲ್ಲಮ್ಮ, ನಿನ್ನ ಬಗ್ಗೆ ಹಾಗೆಲ್ಲ ಮಾತಾಡಿದ್ದಾನೆ ಅಂತಂದರೆ ನಾನು ಸುಮ್ಮನೆ ಇದ್ಬಿಡೋಕ್ಕಾಗತ್ತಾ? ಇನ್ನು ಮುಂದೆ ನಿನ್ನ ಬಗ್ಗೆ ಏನಾದ್ರು ಮಾತಾಡಬೇಕು ಅಂದರೆ ಅವನು ಯೋಚನೆ ಮಾಡಿ ಮಾತಾಡಬೇಕು. ಹಾಗೆ ಬಿಸಿ ಮುಟ್ಸ್ ಬಂದಿದ್ದೀನಿ. ಆದ್ರೂ ಮಾವ, ಇದರಿಂದ ಅಭಿ ಜೀವನಕ್ಕೆ ನೆಗೆದು ಬಿತ್ತು. ಯಾರ ಜೀವನ ಏನೂ ಆಗೋದಿಲ್ಲ. ಈ ಹೊತ್ತು ನಾನಲ್ಲಿ ಹೋಗಿ ಬಂದಿದ್ದಕ್ಕೇನೆ ನಿಮ್ಮ ಅಭಿ ಜೀವನ ಉಳ್ಕೊಂಡಿದ್ದು, ಗೊತ್ತಾ? ಏನ್ ಹೇಳ್ತಾ ಇದ್ದೀರಾ ಮಾವ? ನಾನು ಅಲ್ಲಿ ಹೋಗೋಷ್ಟರಲ್ಲಿ ಆ ಜರಾಸಂಧ ಏನು ಮಾಡಿದ್ದಾನೆ ಗೊತ್ತಾ ತುಳಸಿ? ತನ್ನ ಮಗಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರನ್ನ ಕರೆಸಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಮಾವ? ಗಂಡಿನ ಕಡೆಯವ್ರು ಬಂದಿದ್ರಾ? ಅದು ಹುಡುಗಿನೇ ಇಲ್ದೆ? ಹುಡುಗಿ ಇಲ್ಲ ಅಂತ ಯಾರು ಹೇಳಿದ್ ನಿನಗೆ? ಕರ್ಪೂರದ ಗೊಂಬೆ ಹಾಗೆ ಅಲ್ಲೇ ನಿಂತಿರ್ಲಿಲ್ವಾ? ಆ ಹುಡುಗಿ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದಾಳೆ. ಮಾವ, ನೀವೆಲ್ಲೋ ತಪ್ಪು ತಿಳ್ಕೊಂಡಿರ್ಬೇಕು. ದೀಪಿಕಾ ಮನೇಲಿರೋದಕ್ಕೆ ಹೇಗೆ ಸಾಧ್ಯ?
ನಾನು ತಪ್ಪು ತಿಳ್ಕೊಂಡಿಲ್ಲ ತುಳಸಿ. ನೀವೆಲ್ಲ ತಪ್ಪು ತಿಳ್ಕೊಳ್ಳೋ ಹಾಗೆ ಆ ಜರಾಸಂಧ ನಿಮ್ಮನ್ನ ಯಾಮಾರಿಸಿದ್ದಾನೆ. ಆ ಹೊತ್ತು ಮಾಧವನ್ ಕೆಫೆ ಚಾಲೆಂಜಲ್ಲಿ ಲೆಕ್ಕ ಮಾಡ್ತೀನಿ ಅಂತ ಹೋಗಿ ನನ್ನ ಹತ್ರ ಮಂಗಳಾರತಿ ಮಾಡಿಸ್ಕೊಂಡ್ಲಲ್ಲ, ಆ ಮಿಟಿಕ್ಲಾಡಿ ದೀಪಿಕಾ ಅವಳಲ್ಲೇ ಇದ್ಲು. ಹಾಗಾದ್ರೆ ಅವಳು ಅಲ್ಲೇ ಇದ್ದಾಳ? ಮತ್ತೆ ದುಬೈಗೆ ಹೋಗಿದ್ದು? ಶುದ್ಧ ಸುಳ್ಳು. ಅವಳ ಮುಖ ನೋಡಿದ್ರೇ ಗೊತ್ತಾಗ್ತಿತ್ತು ಅವಳಿಗೆ ಆ ಮದುವೆ ಇಷ್ಟ ಇಲ್ಲ ಅಂತ. ನಾನು ನೇರವಾಗಿ ಕೇಳೇ ಬಿಟ್ಟೆ. ಆ ಹುಡುಗನ ಮುಂದೆನೆ ದೀಪಿಕಾ ಹೇಳಿದ್ಲು ನಾನು ಅಭಿನ ಪ್ರೀತಿಸ್ತಾ ಇದ್ದೀನಿ ಅಂತ. ಮಾವ, ಇವತ್ತು ನೀವು ನನಗೆ ಮಾಡಿರೋ ಉಪಕಾರದ ಋಣ ತೀರ್ಸೋಕ್ಕೆ ನನಗೆ ಎಷ್ಟು ಜನ್ಮ ಎತ್ತು ಬರಬೇಕೋ ಗೊತ್ತಿಲ್ಲ. ನಾನು ಹೇಗಾದರೂ ಮಾಡಿ ಈ ಮದುವೆ ಮಾಡಿಸ್ತೀನಿ. ಜನಾರ್ದನ್ ಒಪ್ಪಿಸ್ತೀನಿ ಮಾವ. ನೋಡೋ, ಮೊದಲು ಆ ಕೆಲಸ ಮಾಡು. ಈ ಋಣ ಗಿಣ ಅಂತೆಲ್ಲ ಮಾತಾಡಬೇಡ. ಅಪ್ಪನಾಗಿ ನಾನು ಏನು ಕರ್ತವ್ಯ ಮಾಡಬೇಕಾಗಿತ್ತೋ ಅದನ್ನು ಮಾಡಿದ್ದೀನಿ. ನೋಡು, ಆ ಹುಡುಗಿಗೆ ಬೇಕಾಗಿರೋದು ನಿನ್ನ ಥರ ಅಮ್ಮನಂಥ ಅತ್ತೆ. ಮೊದಲು ಆ ಮದುವೆ ಮಾಡಿ ಮುಗಿಸು. ನೀನು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ತುಳಸಿ. ಖಂಡಿತ ಮಾವ, ಖಂಡಿತ ಮಾಡಿಸ್ತೀನಿ. ಗುಡ್ ಲಕ್. ಪರವಾಗಿಲ್ವೇ? ಈ ದತ್ತ ಎಲ್ಲೇ ಹೋದರೂ ಒಂದು ಮ್ಯಾಜಿಕ್ ಮಾಡಿ ಬರ್ತಾರಲ್ಲ. ಹೌದು ಮಾವ, ದೀಪಿಕಾ ದುಬೈಯಿಂದ ಬಂದರೆ ಸಾಕು ಅಂತ ಯೋಚಿಸ್ತಿದ್ವಿ. ಅದೇ ಇವ್ರು ಹೇಳೋದು ನೋಡಿದ್ರೆ ಆ ದೀಪಿಕಾ ದುಬೈಗೆ ಹೋಗಲಿಲ್ಲ.